ಭಾಷಾ ಐಕ್ಯತೆ ಆಗಿತ್ತಲ್ವಾ? ಭಾಷಾ ಏಕತೆ ಡಾಕ್ಟರ್ ರೇ ಚೌಧರಿ ಅವರ ಪ್ರಕಾರ ಈ ಬೃಹತ್ ಸಾಮ್ರಾಜ್ಯದ ಅವಧಿಯಲ್ಲಿ ರಾಜ ಮಂತ್ರಿಯೊಬ್ಬರ ಮಾಹಿತಿಯನ್ನು ತನ್ನ ನಿರಂತರ ವಿಷಯದ ಪಟ್ಟಿಗೆ ತರಲು ಪ್ರಾಕೃತ ಭಾಷೆ ಏಕೈಕ ಭಾಷೆಯಾಗಿತ್ತು. ನೆಕ್ಸ್ಟು ಬ್ರಿಟಿಷ್ನವ್ರು ಬಂದರು, ಇಂಗ್ಲಿಷ್ ಭಾಷೆಯನ್ನು ತಂದರು. ಸ್ವತಂತ್ರ ನಂತರ ಹಿಂದಿ ಭಾಷೆಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡಿದರು. ಬಹುತೇಕ ಎಲ್ಲ ಒಂದು ಭಾಷೆಯ ಒಂದು ಲಿಪಿ ಬ್ರಾಹ್ಮಿ ಲಿಪಿ ಹೊಂದಿರ್ತವೆ ಅಂತ ಹೇಳ್ಬಿಟ್ಟು ನಾವು ಇಂದಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಐಕ್ಯತೆ ಅಂತ ಹೇಳ್ತೀವಿ. ರಿಲಿಜಿಯಸ್ ಅಂಡ್ ಸೋಷಿಯಲ್ ಯೂನಿಟಿ. The religious sphere, and in spite of diversity, the type of unity has grown among the various religious denominations in that country. ವಿಭಿನ್ನವಾಗಿರ್ತಕ್ಕಂಥ ಧರ್ಮಗಳು, ಧಾರ್ಮಿಕ ಪಂಗಡಗಳು ನಮ್ಮ ಭಾರತದಲ್ಲಿ ಇದಾವೆ. ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಜೈನ, ಬೌದ್ಧ, ಜರಥ್ರಸ್ಟ್, ಸಿಖ್, ಆಂಗ್ಲೋ ಇಂಡಿಯನ್ ಅವರು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಧಾರ್ಮಿಕ ಗುಂಪುಗಳನ್ನ ಪಂಗಡಗಳನ್ನ ನಾವು ನೋಡ್ತೀವಿ. ಅವುಗಳಲ್ಲಿ ಎಷ್ಟೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಪಂಗಡಗಳು, ಒಳ ಪಂಗಡಗಳು ಏನಿದ್ರು ಸಹ ಅವೆಲ್ಲಾ ಧರ್ಮಗಳು ಒಟ್ಟಾಗಿ ಭಾರತದ ಐಕ್ಯತೆಯನ್ನ, ಭಾರತೀಯತೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಅಥವಾ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. India was primarily a Hindu country, and its culture was based on some Varnas and Ashramas, the Dharmas and Vedas and Puranas and so and so. ಬಹುತೇಕವಾಗಿ ನಮ್ಮ ಭಾರತ ಎನ್ನುವಂಥದ್ದು ಮೂಲಭೂತವಾಗಿ ಹಿಂದೂ ದೇಶ. ಇದರಲ್ಲಿ ವರ್ಣಗಳಿದಾವೆ, ಆಶ್ರಮಗಳಿದಾವೆ, ವೇದಗಳಿದಾವೆ, ಪುರಾಣಗಳಿದಾವೆ, ಇತಿಹಾಸಗಳಿದಾವೆ, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದು ಹೊಂದಿರತಕ್ಕಂಥದ್ದು. ಈ ಸಂಸ್ಕೃತಿ ಅನ್ನುವಂಥದ್ದು ಬಹುತೇಕವಾಗಿ ವರ್ಣಾಶ್ರಮ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ ನಾವಿಲ್ಲಿ. ಇಲ್ಲಿ ಹಲವಾರು ಜಾತಿಗಳಿದಾವೆ, ಹಲವಾರು ಧರ್ಮಗಳಿದಾವೆ, ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಉಪ ಪಂಗಡಗಳಿದಾವೆ. ಸುಮಾರು 6,000ಕ್ಕಿಂತ ಜಾತಿ ಉಪಜಾತಿಗಳನ್ನ ನಾವು ಭಾರತದಲ್ಲಿ ನೋಡ್ತೀವಿ. ಒಂದ್ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆಯ ಪದ್ಧತಿ ಅಂತ ಹೇಳ್ತೀವಿ ನಾವು, ಜಾತಿ ಎನ್ನುವಂತ ಒಂದು ವ್ಯವಸ್ಥೆ. ಬೇರೆ ಯಾವ ಒಂದು ಸಮಾಜದಲ್ಲೂ ನೋಡದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಭಾರತೀಯ ಸಮಾಜದಲ್ಲಿ ನೋಡ್ಕೊಂಡು ಬರ್ತೀವಿ ನಾವು. ಸೊ ಹಾಗಾಗಿನೇ ಈ ಭಾರತ ಎನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ಅಥವಾ ಲಕ್ಷಣಗಳನ್ನ ಹೊಂದಿರತಕ್ಕಂಥ ಒಂದು ದೇಶ ಅಂತ ಹೇಳಿ ಕರಿತೀವಿ ನಾವಿಲ್ಲಿ. People in all four corners of the globe followed these principles. People also worship the same Hindu deities throughout the land, although they are assigned different names in different places in different parts. ವಿಭಿನ್ನ ಹಿಂದೂ ದೇವತೆಗಳನ್ನ ವಿಭಿನ್ನವಾಗಿರ್ತಕ್ಕಂಥ ಹೆಸರುಗಳಿಂದ ಕರೀತಾರೆ. ಅವ್ರನ್ನ ಇಡೀ ವ್ಯವಸ್ಥೆಗಳಲ್ಲಿ, ಇಡೀ ದೇಶದ ನಾನಾ ಭಾಗಗಳಲ್ಲಿ, ನಾನಾ ಮೂಲೆಗಳಲ್ಲಿ ವಿಭಿನ್ನ ಹೆಸರಿನಿಂದ ಪೂಜೆ ಮಾಡ್ತಕ್ಕಂಥದ್ದು. ಲಂಬೋದರ ಅಂತ ಹೇಳ್ತಾರೆ, ಗಣೇಶ ಅಂತ ಹೇಳ್ತಾರೆ, ವಿಘ್ನೇಶ್ವರ ಅಂತ ಹೇಳ್ತಾರೆ, ವಿನಾಯಕ ಅಂತ ಹೇಳ್ತಾರೆ. ಹೀಗೆ ನಾನಾ ಹೆಸರುಗಳು, ಒಬ್ಬ ದೇವನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಕೊಟ್ಬಿಟ್ಟು ವಿವಿಧವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಾನಾ ಭಾಗಗಳಲ್ಲಿ, ನಾನಾ ಒಂದು ಮೂಲೆಗಳಲ್ಲಿ ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ, ಅವರಿಗೆ ಶ್ರೇಷ್ಠ ಅನ್ಸಿರ್ತಕ್ಕಂಥ, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ, ಅವರ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಹೆಸರುಗಳನ್ನ ನಮೂದನೆ ಮಾಡಿಬಿಟ್ಟು ಆರಾಧನೆ ಮಾಡ್ತಕ್ಕಂಥ ಒಂದು ಜನರನ್ನ ನಾವು ನೋಡ್ತೀವಿ. ಅಷ್ಟೇ ಯಾಕೆ, ವಿನಾಯಕ ಎನ್ನುವಂಥದ್ದು ಅಥವಾ ಹಿಂದೂ ದೇವತೆಗಳು ಎನ್ನುವಂಥದ್ದು ಪ್ರಪಂಚದ ಎಲ್ಲಾ ಒಂದು ದೇಶಗಳಲ್ಲೂ ನಾವು ಪೂಜೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದು ಅಂತ ಹೇಳ್ತೀವಿ ನಾವು. ದ ಹಿಂದೂ ರಿಲಿಜಿಯಸ್ ಆಕ್ಟಿವಿಟೀಸ್ ಆಫ್ ರಾಮಾಯಣ ಅಂಡ್ ಮಹಾಭಾರತ were also popular throughout the country, and the Indians in the north and south, as well as in the east and west, placed a great importance on these activities. ನಮ್ಮ ಭಾರತದ ಒಂದು ಮಹಾ ಗ್ರಂಥಗಳು ಅಂತ ಕರಿತೀವಿ ನಾವಿಲ್ಲಿ, ರಾಮಾಯಣ ಮತ್ತು ಮಹಾಭಾರತ. ಇವು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅನೇಕ ಚಟುವಟಿಕೆಗಳ ಒಂದು ರೂಪ. ಇವು ಕೇವಲ ಗ್ರಂಥಗಳಲ್ಲ,
ಹಿಂದೂ ಜೀವನದಲ್ಲಿರ್ತಕ್ಕಂಥ ಅನೇಕ ರೀತಿಯ ಜೀವನ ಕ್ರಮಗಳನ್ನ, ಚಟುವಟಿಕೆಗಳನ್ನ ಪ್ರತಿನಿಧಿಸ್ತಕ್ಕಂಥವು. ಅದು ಉತ್ತರ ಭಾರತದಲ್ಲಾಗಿರ್ಬೋದು, ದಕ್ಷಿಣ ಭಾರತದಲ್ಲಾಗಿರ್ಬೋದು, ಪೂರ್ವ ಅಥವಾ ಪಶ್ಚಿಮ ಯಾವುದೇ ಭಾಗದಲ್ಲಾಗಿರೋದು. ಎಲ್ಲಾ ಒಂದು ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಒಟ್ಟು ರೂಪವನ್ನ ನಾವು ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳ್ತೀವಿ ನಾವು. ಯಾವ ರೀತಿ ಆಡಳಿತ ಮಾಡಬೇಕು ಎನ್ನುವಂಥದ್ದನ್ನ ರಾಮಾಯಣ ಹೇಳ್ಕೊಂಡು ಹೋಗ್ತಾ ಇದ್ರೆ, ಮಹಾಭಾರತ ಎನ್ನುವಂಥದ್ದು ಸತ್ಯ ಮತ್ತು ಅಸತ್ಯ ಎನ್ನುವಂತ ಒಂದು ಪರಿಕಲ್ಪನೆಗಳನ್ನ ವಿವರಣೆ ಮಾಡುವಂತ ಒಂದು ಮಹಾಗ್ರಂಥಗಳಾಗಿ ಇವಿರ್ತಕ್ಕಂಥವು ಅಂತ ಹೇಳ್ತೀವಿ ನಾವು. ಅಂದ್ರೆ ವೇದಗಳಾಗಿರ್ಬೋದು, ಪುರಾಣಗಳು ಅಥವಾ ಇತರ ಧಾರ್ಮಿಕ ಗ್ರಂಥಗಳಿಗೆ ವಿಶ್ವದ ಎಲ್ಲಾ ಒಂದು ಭಾಗಗಳಲ್ಲಿ, ಬರೀ ಭಾರತದಲ್ಲಿ ಒಂದಲ್ಲ, ದ ವೇದಾಸ್ ಅಂಡ್ ಪುರಾಣಾಸ್ ಅಂಡ್ ಅದರ್ ರಿಲಿಜಿಯಸ್ ಟೆಕ್ಸ್ ಆರ್ ಗಿವನ್ ಟು ರೆಕಗ್ನಿಷನ್ ಬೈ ಪೀಪಲ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಎಲ್ಲಾ ಭಾಗಗಳಿಂದಲೂ ಸಹ ಮಾನ್ಯತೆಯನ್ನ ಪಡ್ಕೊಂಡಿದೆ ಇವು ವೇದಗಳು, ಪುರಾಣಗಳು, ಧಾರ್ಮಿಕ ಗ್ರಂಥಗಳು, ಭಗವದ್ಗೀತೆ ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ಪುರಾಣಗಳು, ಅವೆಲ್ಲವೂ ಸಹ ಪ್ರಪಂಚ ಭಾರತ ಒಂದೇ ಅಲ್ಲ, ಪ್ರಪಂಚದಲ್ಲೇನೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಪರ್ಕವನ್ನ, ಉತ್ತಮವಾಗಿರ್ತಕ್ಕಂಥ ಒಂದು ಗೌರವವನ್ನ, ಘನತೆಯನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಅಂತ ಹೇಳಿದ್ರೆ ಭಾರತದ ಒಂದು ಇತಿಹಾಸ. ಆಲ್ಸೋ ಎವ್ರಿ ಇಂಡಿಯನ್ ಪರ್ಸನ್ ರಿಗಾರ್ಡ್ಲೆಸ್ of his unity, creed and ethnicity believes in the doctrine of the transmigration of the soul and the rule of one person. ಆತ್ಮ ಅಂತ ಹೇಳ್ತೀವಿ ನಾವು, ಪರಮಾತ್ಮ ಅಂತ ಹೇಳ್ತೀವಿ ನಾವು ಅಲ್ವೇ. ಪ್ರತಿಯೊಬ್ಬ ಭಾರತೀಯನು ತನ್ನ ಒಂದು ಧರ್ಮ, ತನ್ನ ಒಂದು ಜನಾಂಗವನ್ನು ಲಕ್ಷಣ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಆತ್ಮ ಪರಮಾತ್ಮ, ಆತ್ಮನಿಗೂ ಪರಮಾತ್ಮನಿಗೂ ಸಂಬಂಧ ಇದೆ. ಅವ ಆತ್ಮಕ್ಕೂ ಪರಮಾತ್ಮಕ್ಕೂ ನೇರವಾಗಿರ್ತಕ್ಕಂಥ ಸಂಪರ್ಕ ಇದೆ. ಈ ಆತ್ಮ ಎನ್ನುವಂಥದ್ದು ಇಹಲೋಕವನ್ನ ತ್ಯಜಿಸಿದ ಮೇಲೆ ಪರಮಾತ್ಮನಲ್ಲಿ ಲೀನ ಆಗುತ್ತೆ. ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳು. ದ ಇಮ್ಮೋರಲಿಟಿ ಆಫ್ ದಿ ಸೋಲ್, ದ ಕರೆಕ್ಟ್ ಫ್ಲೆಶ್, ದ ರಿಡೆಂಪ್ಷನ್ ಆಫ್ ದಿ ಮೋಕ್ಷ, which means method of salvation. How we find out the method of salvation in our life, what is the importance, how we select, why select, when select. So this is the important of ಆತ್ಮ ಅಂಡ್ ಪರಮಾತ್ಮ. ಮೋಕ್ಷ ಸಾಧನೆಗಾಗಿ ಇರ್ತಕ್ಕಂಥ ಒಂದು ಮಾದರಿಗಳು ಅಥವಾ ಮಾರ್ಗಗಳು ಅಥವಾ ಸಾಧನಗಳು ಯಾವ್ಯಾವು, ಅವುಗಳನ್ನ ಹೆಂಗ್ ಪಡಿಬೇಕು, ಎಲ್ಲಿ ಪಡಿಬೇಕು, ಏನ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎನ್ನುವಂತ ಒಂದು ವಿಚಾರಗಳನ್ನ ಈ ಧರ್ಮಗಳು ಅಥವಾ ಧಾರ್ಮಿಕ ವ್ಯವಸ್ಥೆಗಳನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥವು. ಅದರ ಮೂಲಕ ಅವನು ತನ್ನ ಸಿದ್ಧತೆಯನ್ನು, ತನ್ನ ಒಂದು ಗುರಿಯನ್ನ ಮುಟ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದೇ ಮುಖ್ಯವಾಗಿರ್ತಕ್ಕಂಥ ಏಕತೆ ಎನ್ನುವಂಥದ್ದು. ಹಿಂದೂ ಧಾರ್ಮಿಕ ತಾಣಗಳಾಗಿರ್ತಕ್ಕಂಥ ಅಯೋಧ್ಯ, ಆವಂತಿಕ, ಮಥುರಾ, ಗಯಾ, ಕಾಶಿ, ಸಾಂಚಿ ಮತ್ತು ಪುರಿಗಳು ದೇಶದ 4 ಮೂಲೆಗಳಲ್ಲಿ ಕಂಡುಬರುತ್ತವೆ. Even Hindu religious sites or holy places we may be observed: Ayodhya, Avantika, Mathura, Gaya, Kashi, Sanchi and Puri. Puri Jagannatha, Ayodhya Rama, Avantika Devi, Mathura Krishna, Gaya Buddha, ಕಾಶಿ ವಿಶ್ವನಾಥ, ಸಾಂಚಿ ಹೊನ್ನಮ್ಮ. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಪವಿತ್ರ ಸ್ಥಳಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ನಾವು ದೇಗದಲ್ಲಿ ತೀರ್ಥಯಾತ್ರೆ ಹೋಗ್ತಾರೆ ಈ ಪ್ಲೇಸ್ಗಳಿಗೆ. ತೀರ್ಥಯಾತ್ರೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ಸಹ ಪ್ರತಿಯೊಬ್ಬ ಭಾರತೀಯನು ಮಾಡ್ಕೊಂಡು ಬರ್ತಾ ಇರ್ತಾನೆ ಅಲ್ಲಿ. ಆ ಒಂದು 4 ದಿಕ್ಕುಗಳಲ್ಲಿ, ಭಾರತದ 4 ದಿಕ್ಕುಗಳು ಅಂತ ಹೇಳ್ತೀವಿ ನಾವು ಇಲ್ಲಿ. ಅಯೋಧ್ಯ ಅಂತ ಇಲ್ಲಿ ಹೇಳ್ತೀವಿ ನಾವು ಪೂರ್ವ ಪಶ್ಚಿಮಕ್ಕೆ ಬಂದಾಗ, ಆವಂತಿಕಾ ಅಂತ ಇಲ್ಲಿ ಹೇಳ್ತೀವಿ ನಾವು ಪೂರ್ವಕ್ಕೆ ಬಂದಾಗ, ಮಧ್ಯಕ್ಕೆ ಈಶಾನ್ಯಕ್ಕೆ ಬಂದಾಗ ಗಯಾ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಕಾಶಿ ಅಂತ ಹೇಳ್ತೀವಿ ನಾವು. ದಕ್ಷಿಣ ಭಾರತಕ್ಕೆ ಬಂದ್ರೆ ಮಥುರಾ ಅಂತ ಕರಿತೀವಿ ನಾವು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡ್ಕೊಂಡ್ ಬರ್ತೀವಿ ನಾವು ಇಲ್ಲಿ. ನೆಕ್ಸ್ಟ್ ಹಿಂದೂ ಹಬ್ಬಗಳು ಅಂತ ಹೇಳ್ತೀವಿ ನಾವು. ಹೋಳಿ ಮತ್ತು ದೀಪಾವಳಿ, ದಸರಾ, ಯುಗಾದಿ ಅಥವಾ ಇನ್ನಿತರವಾಗಿರ್ತಕ್ಕಂಥ ಹಬ್ಬಗಳನ್ನ ಎಲ್ಲಾ ಧರ್ಮದವರು ಆಚರಣೆ ಮಾಡ್ತಕ್ಕಂಥದನ್ನ ನೋಡ್ತೀವಿ ನಾವು ಇಲ್ಲಿ. ಕೇವಲ ಅವು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವಲ್ಲ ಇಲ್ಲಿ. The Hindu festivals like Holi, Diwali are also celebrated by all religious peoples in Indian country. People of all faiths are involved in this celebration. ಅವರ ಒಂದು ಭಕ್ತಿ ಇದೆ. ಎಲ್ಲಾ ಧರ್ಮದವರಲ್ಲೂ ಒಂದು ಭಕ್ತಿ ಇದೆ.
ಒಂದು ಆಚರಣೆ ಇದೆ. ಆ ಒಂದು ಹಬ್ಬಗಳಿಗೆ ಅಥವಾ ಆ ಒಂದು ಆಚರಣೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ. ಸೊ ಹಾಗಾಗಿ ಎಲ್ಲರೂ ಅವುಗಳನ್ನು ಇಷ್ಟಪಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾರತದ ಏಕತೆಯನ್ನು ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ ನಾವು. We therefore find that despite the diversity of religious, there is a great diversity of cultures that is largely influenced by the diversity of religions. ಧರ್ಮಗಳ ವೈವಿಧ್ಯತೆಯ ಹೊರತಾಗಿಯೂ ಧರ್ಮಗಳ ವೈವಿಧ್ಯತೆಯಿಂದ ಹೆಚ್ಚಾಗಿ ಪ್ರಭಾವಿತವಾಗಿರುವ ಸಂಸ್ಕೃತಿಗಳ ದೊಡ್ಡ ವೈವಿಧ್ಯತೆಯೇ ನಾವು ನೋಡ್ತಾ ಇರ್ತೀವಿ. ಕೇವಲ ಡಿಫ್ರೆಂಟೇಷನ್ ಅಲ್ಲ, ಇಲ್ಲಿ ಧರ್ಮಗಳ ವೈವಿಧ್ಯತೆ ಇದ್ರೂ ಸಹ ಅವುಗಳಿಂದ ಪ್ರಭಾವವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ, ವಿವಿಧವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಗಳನ್ನ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಡಿಫ್ರೆಂಟೇಷನ್ ಅನ್ನ ನಾವು ನೋಡ್ತೀವಿ. ಅದೇ ಏಕತೆ ಅನ್ನುವಂಥದ್ದು. ವೈವಿಧ್ಯತೆ ಅಂದ್ರೆ ಧರ್ಮಗಳ ಮಧ್ಯೆ ವೈವಿಧ್ಯತೆ ಇರ್ತಕ್ಕಂಥದ್ದು ಸಾಮಾನ್ಯ. ಆ ವೈವಿಧ್ಯತೆ ಇದ್ರೂ ಸಹ ಅವು ಹೆಚ್ಚಾಗಿ ಒಂದಕ್ಕೊಂದು ಪ್ರಭಾವ ಬೀರ್ತಕ್ಕಂಥವು. ಹಿಂದೂ ಸಮಾಜದ ಮೇಲೆ ಮುಸ್ಲಿಂ ಸಮಾಜ, ಕ್ರಿಶ್ಚಿಯನ್ ಸಮಾಜ, ಅಥವಾ ಆ ಸಮಾಜಗಳ ಮೇಲೆ ಈ ಸಮಾಜಗಳು ಅಥವಾ ಈ ಧರ್ಮಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವಗಳನ್ನ ಬೀರ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ತಮ್ಮ ಮಹತ್ವವನ್ನ ಇವು ಸಾರಿಕೊಂಡು ಬರ್ತಾ ಇರ್ತವೆ ಎನ್ನುವಂಥದ್ದು. ಅಕಾರ್ಡಿಂಗ್ ಟು ವಿ ಎಸ್ ಸ್ಮಿತ್, the important unity of the Indians is based on the fact that the different people of India form a certain kind of culture and civilization which can be called Hindustani. ಸೊ ಭಾರತೀಯದಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಜನರು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಜನಾಂಗಗಳನ್ನ ಒಳಗೊಂಡಿರ್ತಕ್ಕಂಥ ಈ ದೇಶವನ್ನ ಅಥವಾ ಈ ನಾಗರಿಕತೆಯನ್ನ ನಾವು ಹಿಂದೂಸ್ತಾನಿ ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ಲ, ಕರಿಬಹುದು ನಾವು. ಇದೇನು ಇಲ್ಲಿರ್ತಕ್ಕಂಥ ಒಂದು ನಾಗರಿಕತೆ ಒಂದು ಸಂಸ್ಕೃತಿ ಒಂದು ಜನಾಂಗದಿಂದ ಆಗಿರ್ತಕ್ಕಂಥದ್ದಲ್ಲ. ಇದು ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳು, ವಿಭಿನ್ನವಾಗಿರ್ತಕ್ಕಂಥ ಜಾತಿಗಳು, ವಿಭಿನ್ನವಾಗಿರ್ತಕ್ಕಂಥ ಜನಾಂಗಗಳು, ವಿಭಿನ್ನವಾಗಿರ್ತಕ್ಕಂಥ ಒಂದು ಧರ್ಮ ಪಂಗಡಗಳು, ಇವೆಲ್ಲವೂ ಸೇರಿ ನಾಗರಿಕತೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಇದನ್ನ ಹಿಂದೂಸ್ತಾನಿ ಅಂತೇಳಿ ಕರಿಬಹುದು, ಹಿಂದೂಸ್ತಾನಿ ಅಂತೇಳಿ ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಎನ್ನುವಂತ ಒಂದು ಅಭಿಪ್ರಾಯವನ್ನ ಡಾಕ್ಟರ್ ವಿ ಎಸ್ ಸ್ಮಿತ್ ಎನ್ನುವಂತವ್ರು ಹೇಳ್ಕೊಂಡು ಬರ್ತಾರೆ ಅವರಲ್ಲಿ. He also said the nature of his development has many distinguishing features from all other regions of the country. ಇನ್ನು ಮುಂದುವರೆದು ಇವ್ರು ಹೇಳ್ಕೊಂಡು ಬರ್ತಾರೆ, ಈ ಭಾರತ ಎನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು, ವಿಶಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶದ ಒಂದು ಗುಣಲಕ್ಷಣಗಳನ್ನ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಬೌದ್ಧಿಕ, ಮಾನವಿಕ, ಈ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಘಟಕ ಇದು. ಈ ಘಟಕವನ್ನ ನಾವು ಅಖಂಡವಾಗಿ ನೋಡ್ಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಯೂನಿಟಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸೋಷಿಯಲ್, ರಿಲಿಜಿಯಸ್ ಅಂಡ್ ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ. ಸೊ ದಿಸ್ ಈಸ್ ಕ್ರಿಯೇಟ್ ಯೂನಿಟಿ ಅಮಾಂಗ್ ದಿ ಇಂಡಿಯನ್ಸ್. ಇದು ಮುಖ್ಯವಾಗಿರ್ತದೆ. ಭಾರತೀಯರಲ್ಲಿ ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಒಂದು ವಿಚಾರಗಳಲ್ಲಿ ಇವೆಲ್ಲವೂ ಬರ್ತವೆ. ಅದು ಲಕ್ಷಣಗಳಾಗಿರ್ಬೋದು, ಮಾನವೀಯತೆ ಆಗಿರ್ಬೋದು, ಸಾಮಾಜಿಕತೆ ಆಗಿರ್ಬೋದು, ಧಾರ್ಮಿಕತೆ ಆಗಿರ್ಬೋದು, ಬೌದ್ಧಿಕತೆ ಆಗಿರ್ಬೋದು, ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲವೂ ಸೇರಿ ಈ ಭಾರತ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ರಿಲಿಜಿಯಸ್ ಅಂಡ್ ಕಲ್ಚರಲ್ ಯೂನಿಟಿ ಹ್ಯಾಸ್ ಆಲ್ಸೋ ಲೆಡ್ ಯೂನಿಟಿ ಇನ್ ದ ಸೋಷಿಯಲ್ ಸ್ಪೇರ್. People of various religions have gone to great lengths to establish their dress and grooming. ವಿವಿಧವಾಗಿರ್ತಕ್ಕಂಥ ಉಡುಪು ಶೈಲಿಗಳು, ವಿವಿಧವಾಗಿರ್ತಕ್ಕಂಥ ಅಲಂಕಾರಗಳು, ವಿವಿಧವಾಗಿರ್ತಕ್ಕಂಥ ಬ್ಯೂಟಿ, ವಿವಿಧವಾಗಿರ್ತಕ್ಕಂಥ ಒಂದು ಶೈಲಿಗಳು ಅಂತ ಹೇಳ್ತೀವಿ ನಾವಿಲ್ಲಿ. ಅವೆಲ್ಲ ಶೈಲಿಗಳನ್ನು ಸಹ ಸಾಮಾಜಿಕ ಏಕತೆ ಎನ್ನುವಂಥದ್ದು ತೋರಿಸಿಕೊಡುತ್ತೆ. ಅಲ್ಲಿ ಕಾಶ್ಮೀರದಲ್ಲಿರ್ತಕ್ಕಂಥ ಒಂದು ಜೀವನ ಶೈಲಿಗಳೇ ಬೇರೆ, ತಮಿಳುನಾಡಲ್ಲಿರ್ತಕ್ಕಂಥ ಜೀವನ ಶೈಲಿಗಳೇ ಬೇರೆ. ಹೀಗೆ ವಿಭಿನ್ನತೆ, ಏನೇ ವಿಭಿನ್ನತೆಗಳಿದ್ರೂ ಸಹ ಅವೆಲ್ಲವೂ ಸಹ ತಮ್ಮ ಒಂದು ಭಾರತೀಯ ವಿಶಿಷ್ಟತೆಯನ್ನ ತೋರಿಸಿಕೊಡ್ತಕ್ಕಂಥವು ಅಂತ ಹೇಳ್ತೀವಿ ನಾವು. ಅಂಡ್ ನೆಕ್ಸ್ಟ್ ಪೊಲಿಟಿಕಲ್ ಯೂನಿಟಿ, ರಾಜಕೀಯ ಏಕತೆ ಅಥವಾ ಐಕ್ಯತೆ ಅಂತ ಹೇಳ್ತೀವಿ ನಾವು. ಇನ್ ದ ಪೊಲಿಟಿಕಲ್ ಅರೇನಾ, ನ್ಯಾಷನಲ್ ಯೂನಿಟಿ ಹ್ಯಾಸ್ ಬಿನ್ ಒನ್ ಆಫ್ ದಿ ಗ್ರೇಟೆಸ್ಟ್ ಗೋಲ್ಸ್ ವಿಚ್ ಮೋಸ್ಟ್ ಆಫ್ ದಿ ಇಂಡಿಯನ್ ರೂಲ್ಸ್ ಅಪ್ರಿಸಿಯೇಟೆಡ್. ರಾಷ್ಟ್ರೀಯ ಏಕತೆ ಎನ್ನುವಂಥದ್ದು ಭಾರತದ ಆಡಳಿತಗಾರರಲ್ಲಿ, ಮುಖ್ಯವಾಗಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಆಡಳಿತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗುರಿ ಅಂತ ಹೇಳ್ತೀವಿ ನಾವಿಲ್ಲಿ. ರಾಷ್ಟ್ರೀಯ ಏಕತೆ ಅನ್ನುವಂಥದ್ದು, ರಾಷ್ಟ್ರ ಭಾವನೆ ಅನ್ನುವಂಥದ್ದು, ರಾಷ್ಟ್ರೀಯತೆ ಎನ್ನುವಂತ ಒಂದು ಕಲ್ಪನೆ ಆಡಳಿತಾತ್ಮಕ ವಿಚಾರಗಳಲ್ಲಿ ನೋಡ್ಕೊಂಡ್ ಬಂದಾಗ ಇದು ಬಹುಮುಖ್ಯವಾಗಿರ್ತಕ್ಕಂಥ ಗುರಿ ಅಂತ ಹೇಳ್ತೀವಿ ನಾವು. ಅನ್ಡೌಟೆಡ್ಲಿ
India was divided into very small institutions, but the powerful rulers were always eager to bring all these terrorists territories under their control. ನಿಸ್ಸಂದೇಹವಾಗಿ ನಾವು ಹೇಳಬಹುದು, ವಿವಿಧ ಸಣ್ಣ ಸಂಸ್ಥೆಗಳನ್ನು ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಬಲ ಆಡಳಿತಗಳನ್ನ ರೂಪಿಸಿಕೊಟ್ಟು ಅವನ್ನೆಲ್ಲದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ಎನ್ನುವಂಥದ್ದು ಇರುತ್ತೆ, ಅಥವಾ ರಾಜಕೀಯ ಏಕತೆ ಎನ್ನುವಂಥದ್ದು. ಅದನ್ನ ನಾವು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಹೇಳ್ತೀವಿ ನಾವಿಲ್ಲಿ. ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ ನಾವಿಲ್ಲಿ. ಆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಚೈತನ್ಯವನ್ನ ಆಡಳಿತ ನೀಡ್ಕೊಂಡು ಬಂದಿರತಕ್ಕಂಥದ್ದು ಅಂತ ಹೇಳಿ. ದೇ ವರ್ ಡಿಟರ್ಮೈನ್ಡ್ ಟು ಟೇಕ್ ದ ಟೈಟ್ಲ್ ಆಫ್ ಚಕ್ರವರ್ತಿ. ಚಕ್ರವರ್ತಿ ಎನ್ನುವಂತ ಒಂದು ಬಿರುದನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಕೌಟಿಲ್ಯ, ದ ಬೇಸ್ ಆಫ್ ಚಕ್ರವರ್ತಿ ಕಿಂಗ್ಸ್ ವಾಸ್ ಎಕ್ಸ್ಟೆಂಡೆಡ್ ಫ್ರಮ್ ದಿ ಹಿಮಾಲಯಸ್ ಆನ್ ಟು ದಿ ಸಿ. ಇನ್ ಅದರ್ ವರ್ಡ್ಸ್, ಕೌಟಿಲ್ಯನ ಪ್ರಕಾರ ಹಿಮಾಲಯದಿಂದ ಸಮುದ್ರದವರೆಗೆ, ಅಂದ್ರೆ ನಾವು ದಕ್ಷಿಣ ಭಾರತದ ಸಮುದ್ರದವರೆಗೆ ತನ್ನ ಒಂದು ನೆಲೆಯನ್ನ, ತನ್ನ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸಿದಾಗ ಆ ಚಕ್ರವರ್ತಿ ಎನ್ನುವಂತ ಒಂದು ಬಿರುದನ್ನ ಪಡ್ಕೊಳ್ಬಹುದು ಎನ್ನುವಂತ ಅಭಿಪ್ರಾಯವನ್ನ ಕೌಟಿಲ್ಯ ಎನ್ನುವಂತ ಒಬ್ಬ ಆಡಳಿತಗಾರ, ನಿಪುಣಗಾರ ತನ್ನ ಅಭಿಪ್ರಾಯವನ್ನು ಹೇಳ್ಕೊಂಡ್ಬರ್ತಾನೆ. ಇಡೀ ದೇಶದ ಮೇಲೆ ತನ್ನ ಅಧಿಕಾರ ಅಥವಾ ಪ್ರಾಬಲ್ಯವನ್ನು ಹೆಚ್ಚಿಸುವಲ್ಲಿ ಯಶಸ್ವಿ ಆದಾಗ ಮಾತ್ರ ಆ ರಾಜನ್ ಚಕ್ರವರ್ತಿ ಅಂತೇಳಿ ಕರೀತಾರೆ. ಚಕ್ರವರ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ ದ ಕಿಂಗ್ ವಾಸ್ ರಿಗಾರ್ಡೆಡ್ ಆಸ್ ಚಕ್ರವರ್ತಿ ಓನ್ಲಿ ವೆನ್ he succeeded in increasing his power or supremacy over the whole country. ಇಡೀ ದೇಶ, ಇಡೀ ಭರತ ಖಂಡಕ್ಕೆ ತನ್ನ ಆಡಳಿತವನ್ನ, ತನ್ನ ಒಂದು ಪ್ರಾಬಲ್ಯವನ್ನ ವಿಸ್ತರಿಸಿ ಆಡಳಿತವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನ ಚಕ್ರವರ್ತಿ ಅಂತ ಕರಿತಾನಲ್ಲ. ಅಶೋಕ ಚಕ್ರವರ್ತಿ, ಮೌರ್ಯ ಚಕ್ರವರ್ತಿ, ಚಂದ್ರಗುಪ್ತ ಚಕ್ರವರ್ತಿ, ಸಮುದ್ರಗುಪ್ತ, ಹೀಗೆ ನಾವು ಕರ್ಕೊಂಡು ಬರ್ತಾ ಇರ್ತೀವಿ ನಾವು. ಸಾಮಾನ್ಯವಾಗಿ ಈ ಆಚರಣೆಗಳು ಅಥವಾ ತ್ಯಾಗಗಳು ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ಕೊಡುಗೆಗಳು ಈ ರಾಜರಿಗೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಗುಣಗಳು ಅಂತ ಹೇಳ್ತೀವಿ. ಹಾಗೆ ಈ ಆಡಳಿತ ವಿಚಾರಗಳಲ್ಲೂ ಸಹ ನಾವು ಈ ಐಕ್ಯತೆಯನ್ನು ನೋಡ್ಕೊಂಡು ಬರ್ತೀವಿ ಅನ್ನುವಂಥದ್ದು. ಡ್ಯೂರಿಂಗ್ ಏನ್ಷಿಯಂಟ್ ಟೈಮ್ಸ್, ಅಲ್ಲಾವುದ್ದೀನ್ ಖಿಲ್ಜಿ ಅಂಡ್ ಔರಂಗಜೇಬ್ ಮೇಡ್ ಎಫರ್ಟ್ಸ್ ಅಂಡ್ ಸಕ್ಸೀಡೆಡ್ ಇನ್ ಎಸ್ಟಾಬ್ಲಿಷಿಂಗ್ ದ ರೂಲ್ ಥ್ರೂಔಟ್ ದಿ ಕಂಟ್ರಿ. ಇವರು ಯಶಸ್ವಿ ಆಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಔರಂಗಜೇಬ್ ಆಗಿರ್ಬೋದು, ಪ್ರಾಚೀನ ಕಾಲದಲ್ಲಿ ಇಡೀ ಭಾರತವನ್ನ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವಾಗಿ ವಿಸ್ತರಿಸಿರ್ತಕ್ಕಂಥ ಒಂದು ಕೀರ್ತಿ ಅವರಿಗೆ ಸೇರುತ್ತೆ. These Muslim rulers were provided with a common system of governance, common law and customs, common gatherings, celebrations, common administration system, common tax and common development programs, so and so. ಅಲ್ವಾ, ಇವರೆಲ್ಲರೂ ಸಮಾನವಾಗಿರುತ್ತೆ, ಎಲ್ಲರಿಗೂ ಸಮಾನವಾಗಿರ್ಬೇಕು. ಮುಸ್ಲಿಂ ಆಡಳಿತಗಾರರಾದ್ರೂ ಸಹ ಇವರು ತಂದಿರ್ತಕ್ಕಂಥ ಒಂದು ಸುಧಾರಣೆಗಳು, ತಂದಿರ್ತಕ್ಕಂಥ ಒಂದು ಪದ್ಧತಿಗಳು, ತಂದಿರ್ತಕ್ಕಂಥ ಒಂದು ಆಚರಣೆಗಳು, ತಂದಿರ್ತಕ್ಕಂಥ ಒಂದು ನಿಯಮಗಳು, ಕಾನೂನುಗಳು, ಆಡಳಿತ ವ್ಯವಸ್ಥೆಗಳು ಸಹ ಸಾಮಾನ್ಯವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಮಟ್ಟದಲ್ಲಿ ಅವು ಜಾರಿ ಆಗ್ಬೇಕು ಅಥವಾ ಅನ್ವಯ ಆಗ್ಬೇಕು ಎನ್ನುವಂತ ಒಂದು ವಿಚಾರದಲ್ಲಿ ತಮ್ಮ ಒಂದು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ರು ಎನ್ನುವಂಥದ್ದು. ವಿ therefore find that although there are different religions, cultures, languages, geographical diversity, etc., India had enjoyed some kind of unity. ಇವೇನೇ ಇರ್ಬೋದು ಅಲ್ಲಿ, ಅವ್ರ ಕಾಲದಿಂದಲೂ ಮುಸ್ಲಿಮರು, ಮೊಘಲರು, ಬ್ರಿಟಿಷರು, ಫ್ರೆಂಚರು, ಡಚ್ಚರು ಯಾರೇ ಆಡಳಿತವನ್ನು ಮಾಡಿದ್ರು ಸಹ ಇಲ್ಲಿ ಅನೇಕ ಧರ್ಮಗಳು, ಸಂಸ್ಕೃತಿಗಳು, ಭಾಷೆಗಳು ಅವೆಲ್ಲವಿದ್ರೂ ಸಹ ಭೌಗೋಳಿಕವಾಗಿ ನಾವು ಏಕತೆಯನ್ನ ಅಥವಾ ಭಾರತೀಯರು ಎನ್ನುವಂತ ಒಂದು ಭಾವನೆಯನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ವಿಶಿಷ್ಟತೆಯನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತೀವಿ ಅನ್ನುವಂಥದ್ದು. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಆಫ್ unity in diversity. And next we may be observed continuity and change. The next content, continuity and change. In this chapter, last content, ನಿರಂತರತೆ ಮತ್ತು ಬದಲಾವಣೆ ಅಂತ ಹೇಳಿ ಕರಿತೀವಿ ನಾವು. ನಿರಂತರತೆ ಮತ್ತು ಬದಲಾವಣೆ, ಕಂಟಿನ್ಯೂಟಿ ಅಂಡ್ ಚೇಂಜ್. ತಲತಲಾಂತರವಾಗಿ ಬಂದಿರತಕ್ಕಂಥ ಒಂದು ವಿಚಾರಗಳು ಹೆಂಗೆ ಮುಂದುವರ್ಕೊಂಡು ಬಂದಿದ್ದಾವೆ ಮತ್ತು ಇದ್ದಂಥವು ಏನು ಬದಲಾವಣೆ ಆಗಿದಾವೆ ಅಥವಾ ಇರ್ತಕ್ಕಂಥವು ಅದೇ ರೂಪದಲ್ಲಿನೇ ಮುಂದುವರ್ಕೊಂಡು ಹೋಗಿದಾವೆ ನಮ್ಮ ಭಾರತೀಯ ಸಮಾಜದಲ್ಲಿ ಏನಿದಾವ ಅವಲ್ಲಿ
ಅಲ್ಲಿ ಕಂಟಿನ್ಯೂಟೀಸ್ ಪರ್ಸಿಸ್ಟ್ ಬಿಕಾಸ್ ವಿ ನೀಡ್ ಟು ಪ್ರಿಸರ್ವ್ ಅವರ್ ಲ್ಯಾಂಗ್ವೇಜ್, ಲಾ, ಮೊರಾಲ್ಸ್, ಎಥಿಕ್ಸ್, ಬಿಹೇವಿಯರ್ಸ್, ಸೊ ದಟ್ ಅವರ್ ಟ್ರೆಡಿಷನಲ್ಸ್ ಲಾಸ್ಟ್ ಇನ್ ಟು ದ ಫ್ಯೂಚರ್. ನಾವು ಹೇಳ್ಕೊಂಡು ಬರ್ತೀವಿ ನಮ್ಮಲ್ಲಿರ್ತಕ್ಕಂಥ ಒಂದು ಭಾಷೆ, ನಮ್ಮಲ್ಲಿರ್ತಕ್ಕಂಥ ಕಾನೂನುಗಳು, ನಮ್ಮಲ್ಲಿರ್ತಕ್ಕಂಥ ನೈತಿಕತೆಗಳು, ನಮ್ಮಲ್ಲಿರ್ತಕ್ಕಂಥ ಒಂದು ಎಥಿಕ್ಸ್ ನೀತಿಗಳು, ನಮ್ಮಲ್ಲಿರ್ತಕ್ಕಂಥ ಬಿಹೇವಿಯರ್ಸ್ ಅಂಡ್ ಫೀಲಿಂಗ್ಸ್ ಅಂಡ್ ಥಾಟ್ಸ್, ಇವೆಲ್ಲವುಗಳನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವುಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೇ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯಗಳು, ನಮ್ಮಲ್ಲಿರ್ತಕ್ಕಂಥ ಒಂದು ಆಚರಣೆಗಳು, ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಗಳು ಬೇಕು, ನಮಗಿನ್ನೂ ಬೇಕವು. ಬೇಕು ಎನ್ನುವಂಥ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ, ಅವನ್ನ ಉಳಿಸ್ಕೊಂಡಿದೀವಿ, ಅವಳ ರಕ್ಷಣೆ ಮಾಡ್ಕೊಂಡಿದೀವಿ. ಅವನ್ನ ಅದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಾವು. ಇವುಗಳನ್ನ ನಾವು ನಿರಂತರತೆ ಅಂತ ಕರಿತೀವಿ ನಾವಲ್ಲಿ. ಇವುಗಳನ್ನ ನಿರಂತರತೆ ಅಂದ್ರೆ ಕಂಟಿನ್ಯೂ ಆಗ್ತಿದಾವೆ ಅಲ್ಲಿ. ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಒಂದು ಭಾಷೆ, ನಮ್ಮ ಒಂದು ನೈತಿಕತೆ, ನಮ್ಮ ಒಂದು ನೀತಿಶಾಸ್ತ್ರ ಅಥವಾ ನಮ್ಮ ಒಂದು ನಡವಳಿಕೆ ಅಥವಾ ನಮ್ಮ ಒಂದು ಥಾಟ್ಸ್, ಅವರ್ ಫೀಲಿಂಗ್ಸ್, ನಮ್ಮ ಒಂದು ಭಾವನೆಗಳು, ನಮ್ಮ ಒಂದು ಚಿಂತನೆಗಳು, ನಮ್ಮ ಒಂದು ಯೋಜನೆಗಳು, ಇವೆಲ್ಲವೂ ನಿರಂತರವಾಗಿ ಮುಂದುವರಿತಲ್ಲ ಇರ್ತವೆ ಅವು. ಸಮಾಜ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಹೋಗ್ತಲೇ ಇರ್ತವೆ ಅಲ್ಲಿ. ಅವುಗಳನ್ನ ನಾವು ನಿರಂತರತೆ ಅಂತ ಕರಿತೀವಿ, ಕಂಟಿನ್ಯೂ ಆಗಿರ್ತಕ್ಕಂಥವು ಅಂತ ಹೇಳ್ತೀವಿ ನಾವು. ಸೊ ದಿಸ್ ಇಸ್ ಡನ್ ಥ್ರೂ ದಿ ಸೋಷಲೈಸೇಷನ್ ಪ್ರೊಸೆಸ್. ವಿ ಫಾಸ್ ಸೋಷಿಯಲ್ ಕಂಟಿನ್ಯೂಸ್ ಆನ್ ಟು ಜನರೇಷನ್ಸ್. In the micro world, this happens through family. In the macro world, it is through media, government, law, education, and religion. ಸೊ ಇವುಗಳನ್ನ ನಾವು ಸಾಮಾಜೀಕರಣದ ಮೂಲಕ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಸಾಗಾಟ ಮಾಡ್ತೀವಿ ಅಥವಾ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಅವುಗಳನ್ನ. ಅಲ್ಲೇ ನಮ್ಮಿಂದ ನೆಕ್ಸ್ಟ್ ಜನರೇಷನ್ಗೆ ನಾವು ಅವುಗಳನ್ನ ತಲುಪಿಸ್ತೀವಿ ನಾವಲ್ಲಿ. ಅಂದ್ರೇನು, ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಕುಟುಂಬದ ಮೂಲಕ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥವು ಅಲ್ಲ, ಅವುಗಳನ್ನ ನಾವು ಕುಟುಂಬದ ಮೂಲಕ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನು ಕೆಲವು ವಿಚಾರಗಳನ್ನ ಸಮೂಹ ಮಾಧ್ಯಮಗಳ ಮೂಲಕ, ಸರ್ಕಾರ, ಕಾನೂನು, ಶಿಕ್ಷಣ, ಧರ್ಮ, ನೀತಿ, ಇವುಗಳ ಮೂಲಕ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಏನಿಲ್ಲಿ ಮುಂದಿನ ಜನರೇಷನ್ ಬೇಕು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು, ಅಥವಾ ನಮ್ಮ ಕುಟುಂಬ ಸಂಸ್ಕೃತಿ ಅನ್ನುವಂಥದ್ದು, ಅಥವಾ ನಮ್ಮ ಮನೆತನ ಸಂಸ್ಕೃತಿ ಅನ್ನುವಂಥದ್ದು ಬೇಕದು ಇರಬೇಕು ಎನ್ನುವಂಥ ದೃಷ್ಟಿಕೋನಕ್ಕೆ ಬಂದಾಗ ಕುಟುಂಬದಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಮುಂದಿನ ಜನರೇಷನ್ಗೆ ನಾವು ಕಲಿಸ್ಕೊಳ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಕೆಲವೊಂದು ವಿಚಾರಗಳನ್ನ ನಾವು ಸಮೂಹ ಮಾಧ್ಯಮಗಳಾಗಿರ್ಬೋದು, ಅಥವಾ ಸರ್ಕಾರಗಳಾಗಿರ್ಬೋದು, ಅಥವಾ ಕಾನೂನುಗಳಾಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿಗೆ ನಾವು ಮುಂದುವರ್ಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ ಬರ್ತೀವಿ ನಾವು. Continues to provide security for a society to help maintain links to the past, so there is a sense of continuity for the future. Continuity brings stability to society. The prevents close choose followed from massive changes. ವಿಸ್ತೃತ ಬೃಹತ್ತಾಗಿರ್ತಕ್ಕಂಥ ಒಂದು ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ನಿರಂತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ, ಸಂಪರ್ಕಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಈ ಮುಂದುವರಿಕೆಗಳು ಅಥವಾ ಕಂಟಿನ್ಯೂಟಿ ಅನ್ನುವಂಥದ್ದು ಯಾಕೆ ಬೇಕು ಅಂತ ಹೇಳಿದ್ರೆ, ಫಾರ್ ದಿ ಸೋಷಿಯಲ್ ಸೆಕ್ಯೂರಿಟಿ, ಫಾರ್ ದಿ ಇಂಡಿವಿಜುವಲ್ಸ್ ಪ್ರೊಟೆಕ್ಷನ್, ಫಾರ್ ದಿ ಫ್ಯೂಚರ್ ಡೆವಲಪ್ಮೆಂಟ್ಸ್, ಆರ್ ಫಾರ್ ದಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವದ ಅಭಿವೃದ್ಧಿಗಾಗಿ ಅಥವಾ ವ್ಯಕ್ತಿತ್ವದ ರಕ್ಷಣೆಗಾಗಿ ಅಥವಾ ಸಮಾಜದ ಸುರಕ್ಷತೆಗಾಗಿ ನಾವು ಇವುಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಇವು ನಿರಂತರವಾಗಿದ್ರು ಸಹ ಆಗಿಂದಾಗೆ ಬದಲಾವಣೆಗಳಾಗ್ತಾ ಇರ್ತವೆ. ಉದಾಹರಣೆ ನೋಡ್ರಿ, ನಮ್ಮಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಸಮಯ ಸಂದರ್ಭಕ್ಕನುಸಾರವಾಗಿ ತಮ್ಮ ರೂಪಗಳನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಸಹಜ. ನಿರಂತರತೆ ಎನ್ನುವಂಥದ್ದು ಇತರ ವ್ಯವಸ್ಥೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅಥವಾ ನಂಬಿಕತ್ತ ವಿಚಾರಗಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಅವುಗಳ ಮೂಲಕ ಮುಂದಿನ ಜನರೇಷನ್ ಅನ್ನ ಜಾಗೃತಿ ಮಾಡ್ತಕ್ಕಂಥದ್ದು. The continuity used their power to influence others, maintaining traditions and encouraging people to believe that they themselves believe. ನಾವೊಂದ ನಮ್ಮದಲ್ಲ, ನಮ್ಮನ್ನು ನಂಬಬೇಕು ಅವ್ರು. ನಾವು ಬೇರೆಯವ್ರು ನಂಬೋದಲ್ಲ, ನಮ್ಮನ್ನ ಬೇರೆಯವರು ನಂಬಬೇಕು, ನಂಬಿಕೆಯನ್ನು ಉಳಿಸ್ಕೊಳ್ಬೇಕು, ನಂಬಿಕೆಯಲ್ಲಿ ಜೀವನ. ಆ ನಂಬಿಕೆಯ ಮೂಲಕ ನಾವು ಇನ್ನೊಬ್ಬರನ್ನ ನಮ್ಮ ಕಡೆಗೆ ಎಳ್ಕೊಂಡು ಬರ್ತಕ್ಕಂಥದ್ದು ಅಥವಾ ಗಮನ ಸೆಳ್ತಕ್ಕಂಥದ್ದು ಅಂತ ಹೇಳ್ತೀನಿ.
ಅಂಡ್ ಸಮ್ ರಿಲಿಜಿಯಸ್ ಆರ್ಗನೈಸೇಷನ್ಸ್. ಸೊ ಧಾರ್ಮಿಕ ಸಂಘಟನೆಗಳು ಅಂತ ಹೇಳ್ತೀವಿ ನಾವು. ಇವು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಚೇಂಜಸ್. Some churches, religion have adjusted to contemporary society and accepted the gay community, women frees, play modern musics. It may be observed some religious organizations and associations adopted traditional systems. But nowadays, some religious associations adopted a new concept, such as women frees. ಒಂದು ಇತ್ತೀಚಿನ ಕೆಲವೊಂದು ಧಾರ್ಮಿಕ ಸಂಸ್ಥೆಗಳನ್ನ ನಾವು ನೋಡ್ಕೊಂಡು ಬಂದಾಗ ಮಹಿಳಾ ಪುರೋಹಿತರನ್ನು ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಚರ್ಚ್ಗಳಲ್ಲಿ ಆಧುನಿಕವಾಗಿರ್ತಕ್ಕಂಥ ಒಂದು ಸಂಗೀತವನ್ನ ನುಡಿಸೋರನ್ನ ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಕೆಲವೊಂದು ಜನಾಂಗಗಳಲ್ಲಿ ಅಥವಾ ಕೆಲವೊಂದು ಧರ್ಮಗಳಲ್ಲಿ ಸಲಿಂಗ ವಿವಾಹಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ಅಂತ ಸಮುದಾಯಗಳನ್ನ ನೋಡ್ಕೊಂಡು ಬರ್ತೀವಿ. ಅಂದ್ರೆ ನಾವು ಬದಲಾವಣೆ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನೋಡ್ಕೊಂಡು ಬಂದಾಗ ಅಲ್ವೇ. ನೆಕ್ಸ್ಟ್ ಇಲ್ಲಿ ಇನ್ನೂ ನಿರಂತರವಾಗಿರ್ತಕ್ಕಂಥ ವಿಚಾರಗಳಿಗೆ ಬಂದಾಗ ಇಲ್ಲಿ most societies maintain continuous through their ceremonies and beliefs. Society are conservative, perpetuate morals, values, customs, traditions of their doctrine. ನಾವು ನೋಡ್ಕೊ ಅವನ್ನೆಲ್ಲ ನಾವು ಮುಂಚೆನೆ ಹೇಳ್ದಂಗೆ ಅವುಗಳಲ್ಲಿ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ ನಾವು. ಆದ್ರೆ ಅವುಗಳನ್ನು ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡೋದಿಲ್ಲ. ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಂಬಿಕೆಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ನೈತಿಕತೆಗಳಾಗಿರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳಾಗಿರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಹವ್ಯಾಸಗಳಾಗಿರ್ಬೋದು, ಇವೆಲ್ಲವುಗಳನ್ನು ಸಹ ನಾವು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀವಿ ನಾವಿಲ್ಲಿ. ಅವುಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ನೆಕ್ಸ್ಟ್ ಬದಲಾವಣೆ ಮಾಡ್ತಕ್ಕಂಥವು ಯಾವುಗಳನ್ನ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ? ಶಿಕ್ಷಣ ಸಂಸ್ಥೆಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ನಾವಿಲ್ಲಿ. ಅಲ್ಲ, ಅವುಗಳನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ. ಸ್ಕೂಲ್ಸ್ ಡೀಲ್ಸ್ ವಿತ್ ಚೇಂಜ್ ಬೈ ಇಂಟ್ರೊಡ್ಯೂಸಿಂಗ್ ಅ ನ್ಯೂ ಕರಿಕ್ಯುಲಮ್, ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ನ್ಯೂ ಲೀಗಲ್ ರೂಲ್ಸ್. ಸೊ ಇಲ್ಲಿ ನಾವು ಕೆಲವೊಂದು ಹೊಸ ಪಠ್ಯಕ್ರಮ, ಶಿಕ್ಷಣದಲ್ಲಿ ಹೊಸ ಪಠ್ಯಕ್ರಮಗಳನ್ನ, ಹೊಸ ತಂತ್ರಜ್ಞಾನ ವ್ಯವಸ್ಥೆಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು, ಹೊಸ ಕಾನೂನು ನಿಯಮಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು, ಹೊಸ ಬೋಧನಾ ವಿಚಾರಗಳನ್ನ, ನೆಕ್ಸ್ಟ್ ಹೊಸ ಬೋಧನಾ ಪದ್ಧತಿಗಳನ್ನ, ಬೋಧನಾ ಪದ್ಧತಿ ಅಂತ ಹೇಳ್ತೀವಿ ನಾವು, ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಇವು ಬದಲಾವಣೆಗಳನ್ನ ಅಂತ ಹೇಳ್ತೀವಿ ನಾವಲ್ಲಿ. ಅಲ್ಲಿ ಉದಾಹರಣೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ವಿರೋಧಿಸ್ತಕ್ಕಂಥದ್ದು, ಅಥವಾ ಔಪಚಾರಿಕ ಸಭೆಗಳು, ದೃಷ್ಟಿಕೋನಗಳು, ಪ್ರಶಸ್ತಿಗಳು ಅಥವಾ ಬಹುಮಾನಗಳು, ಇವೆಲ್ಲವುಗಳನ್ನು ನಾವು ನೋಡ್ಕೊಂಡ್ ಬರ್ತಕ್ಕಂಥದ್ದು ನೋಡಿದ್ರೆ ಇವು ಅಲ್ವೇ. ಸೊ ಕೆಲವೊಂದು ಕಂಟಿನ್ಯೂ ಇದಾವೆ, ಇನ್ನು ಕೆಲವು ಬದಲಾವಣೆಗಳನ್ನು ಆಗಿರ್ತಕ್ಕಂಥದ್ದು ನಾವು ನೋಡ್ಕೊಂಡ್ ಬರ್ತೀವಿ ನಾವು. ನೆಕ್ಸ್ಟ್ ಕುಟುಂಬದಲ್ಲಿ ಏನಾಗಿದೆ? ಕುಟುಂಬದಲ್ಲಿರ್ತಕ್ಕಂಥ ನಿರಂತರತೆಗಳೇನು, ಬದಲಾವಣೆಗಳೇನು? ಕುಟುಂಬದಲ್ಲಿ ನೋಡ್ಕೊಂಡ್ ಬಂದಾಗ ಚೇಂಜ್ ಇನ್ ಸೈಜ್, the status, structure and roles that suit modern society. ಕುಟುಂಬದಲ್ಲಿ ಬದಲಾವಣೆ ನೋಡ್ಕೊಂಡ್ ಬಂದಾಗ ಸಮಾಜಕ್ಕೆ ತಕ್ಕಂತೆ ಗಾತ್ರ, ಕುಟುಂಬದ ಗಾತ್ರ ಅಂತ ಹೇಳ್ತೀವಿ ನಾವು, ಅದರ ಒಂದು ಪೊಸಿಷನ್, ಅದರ ಒಂದು ಸ್ಟ್ರಕ್ಚರ್, ರಚನೆ, ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಪಾತ್ರಗಳು, ಯಾವ ಪಾತ್ರಗಳು, ತಂದೆಯ ಪಾತ್ರ ಏನು, ತಾಯಿಯ ಪಾತ್ರ ಏನು, ಉಳಿದಿರ್ತಕ್ಕಂಥ ಒಂದು ಪಾತ್ರಗಳ ಒಂದು ಜವಾಬ್ದಾರಿಗಳು ಏನು. ನೆಕ್ಸ್ಟ್ ಉದ್ಯೋಗಿಗಳಲ್ಲಿ ಹೆಚ್ಚಿನ ತಾಯಂದಿರು ಕುಟುಂಬಗಳಲ್ಲಿ ಬದಲಾವಣೆಯನ್ನ ತಂದಿದ್ರೆ ಹೆಂಗೆ? ಅಲ್ಲೇ more mothers in the workforce has caused change in families. ಕುಟುಂಬದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ದುಡಿತಕ್ಕಂಥ ಮಹಿಳೆನೇ ಕಾರಣ. ಬದಲಾವಣೆಗಳಾಗೋಗ್ಬಿಡ್ತವೆ. ಎಜುಕೇಟೆಡ್ ವಿಮೆನ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಶಿಕ್ಷಿತ ಮಹಿಳೆ ಎಲ್ಲವನ್ನ ಬದಲಾಯಿಸಬಲ್ಲಳು ಅಂತ ಒಂದು ನಾಲೆಡ್ಜ್, ಅಂತ ಒಂದು ಕೆಪಾಸಿಟಿ ಅವಳಲ್ಲಿ ಇರ್ತಕ್ಕಂಥದ್ದು. ಮತ್ತೆ ನಿರಂತರವಾಗಿರ್ತಕ್ಕಂಥವು ಯಾವ ಕುಟುಂಬದಲ್ಲಿ? ಆಚರಣೆಗಳು, ಧಾರ್ಮಿಕ ಪದ್ಧತಿಗಳು, ಸಂಬಂಧಗಳು, ಕುಟುಂಬದ ಪರಿಕಲ್ಪನೆಗಳು, ನೆಕ್ಸ್ಟ್ ಅದರ ಒಂದು ಪೊಸಿಷನ್, ಇವೆಲ್ಲವುಗಳು ಕಂಟಿನ್ಯೂ ಆಗಿರ್ತವಲ್ಲಿ. ಕಂಟಿನ್ಯೂಟಿ ಇನ್ ಫ್ಯಾಮಿಲಿ, ಸೆಲೆಬ್ರೇಷನ್ಸ್, ರಿಲಿಜಿಯಸ್ ಕಸ್ಟಮ್ಸ್, ರಿಲೇಶನ್ಶಿಪ್ಸ್, ದ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಅಂಡ್ ವಾಟ್ ಇಟ್ ಮೀನ್ಸ್ ಹ್ಯಾಸ್ ರಿಮೈನ್ ಕಾನ್ಸ್ಟೆಂಟ್. ಅಲ್ವೇ, ಅವೆಲ್ಲವೂ ಕಂಟಿನ್ಯೂ ಆಗಿರ್ತವೆ ಆಚರಣೆಗಳು. ಅಲ್ಲೇ ನಾವು ಸಂಸ್ಕಾರಗಳು ಅಂತ ಹೇಳ್ತೀವಿ, ಲಾಸ್ಟ್ ಪಿಂಡಲ್ಲಿ ನೋಡ್ಕೊಂಡ್ ಬಂದಿದ್ದು ಸಂಸ್ಕಾರಗಳು ಅಂತ ಹೇಳ್ತೀವಿ. ಆ ಸಂಸ್ಕಾರಗಳಲ್ಲೂ ಸಹ ನಾವು ಹಲವಾರು ರೀತಿಯಾಗಿರ್ತಕ್ಕಂಥವನ್ನ ನೋಡ್ಕೊಂಡ್ ಬರ್ತೀವಿ ನಾವು ಇಲ್ಲಿ. ಅಂಡ್ ನೆಕ್ಸ್ಟ್ ಇನ್ನೂ ಕೆಲವು ವಿಚಾರಗಳಿಗೆ ಬಂದಾಗ ಏನ್ ಬದಲಾವಣೆಗಳು, ಸಮಾಜದಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ, ಮಾಡುವ ವಿಧಾನದಲ್ಲಿ ಬದಲಾವಣೆಗಳಾಗಿದ್ದಾವೆ. ಸುಧಾರಣೆಗಳು ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು, ಅಭಿವೃದ್ಧಿ ಯೋಜನೆಗಳು, ಇವೆಲ್ಲವುಗಳನ್ನು ನೋಡ್ಕೊಂಡು ಬಂದಾಗ ಕೆಲವೊಂದು ಬದಲಾವಣೆಗಳಾಗಿರ್ತಕ್ಕಂಥದ್ದು ಸಹಜ. ಆದ್ರೆ ಎಲ್ಲಾ ದೃಷ್ಟಿಕೋನದಿಂದಲೂ ಆಗಿರ್ತಕ್ಕಂಥದ್ದು, ಎಸ್, ಚೇಂಜ್ ಕ್ಯಾನ್ ಬಿ ಪ್ರೋಗ್ರೆಸ್.
as no society would be willing to change a good life for a poorer one. ಯಾವುದೇ ಒಂದು ಸಮಾಜನೂ ಸಹ ಅದು ಬಡತನದಲ್ಲೇ ಇರಬೇಕು ಅಂತೇಳಿ ಇಷ್ಟಪಡೋದಿಲ್ಲ. ಅಲ್ಲ, ಬಡತನದಲ್ಲಿರ್ತಕ್ಕಂಥ ಬಡವನು ಸಹ ನಾವು ಬದಲಾಗಬೇಕು ಎನ್ನುವಂತ ಒಂದು ಅಂಶಗಳು ಇರ್ತವಲ್ಲ. ಆದ್ರೂ ಸಹ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ನಾವೆಷ್ಟೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನ, ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡ್ರು ಸಹ ಅವರ ಒಂದು ಜೀವನ ವಿಧಾನಗಳನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. Indian society's change incorporate women and indigenous issues into mainstream political life. ಅಲ್ಲವೇ ಭಾರತೀಯ ಸಮಾಜದಲ್ಲಿ ಮಹಿಳೆಯನ್ನ ರಾಜಕೀಯ ಮುಖ್ಯವಾಹಿನಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಎನ್ನುವಂತ ದೃಷ್ಟಿಕೋನದಿಂದ ನಾವು ಅವಳಿಗೆ ಪ್ರೇರಣೆ ಕೊಡ್ತೀವಿ, ಪ್ರೇರೇಪಣೆ ಮಾಡ್ತೀವಿ. ಆದ್ರೂ ಸಹ ಏನಾಗುತ್ತೆ, ಎಲ್ಲೋ ಒಂದಿಷ್ಟು ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ರಾಜಕೀಯ ಕ್ಷೇತ್ರಕ್ಕೆ ಬರುವಂತದನ್ನ ನೋಡ್ತೀವಿ ನಾವು ಎನ್ನುವಂಥದ್ದು. In wealthy benefit for change, as it changes are technologically based, the wealth can afford it on young people. Most other groups do too. ಬದಲಾವಣೆ ಎನ್ನುವಂಥದ್ದು ತಾಂತ್ರಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಅಥವಾ ಕ್ರಮಬದ್ಧವಾಗಿ ನಡ್ಕೊಂಡು ಬಂದಿದ್ದೇ ಆಗಿದ್ರೆ ಬಡ ಜನರನ್ನ ಶ್ರೀಮಂತ ಮಾಡ್ಬೋದು, ಶ್ರೀಮಂತರನ್ನ ಸಮಾನತೆ ಮಾಡ್ಬೋದು ಎನ್ನುವಂತ ಒಂದು ಯೋಚನೆಗಳು, ಎನ್ನುವಂತ ಒಂದು ಸಿದ್ಧಾಂತಗಳು ನಾವು ನೋಡ್ಕೊಂಡ್ ಬಂದಿರತಕ್ಕಂಥದ್ದು ಸಹಜ. ಆದ್ರೆ ಆ ಬದಲಾವಣೆ ಆಗ್ಬೇಕು ಎನ್ನುವಂತ ಒಂದು ಮನೋಭಾವನೆ ಜನರಲ್ಲಿ ಬರ್ಬೇಕು ಅಷ್ಟು. ಬಂದಾಗ ಮಾತ್ರ ಅದು ಸಾಧ್ಯತೆ ಇರುತ್ತೆ. ಮೈನಾರಿಟಿ ಗ್ರೂಪ್ಗಳು ಅಂತ ಹೇಳ್ತೀವಿ ನಾವು, ಅಲ್ಪಸಂಖ್ಯಾತ ಸಮೂಹಗಳು. Minority groups do not benefit because they are isolated groups in society. They may not change at the same rate as society has whole. ಇಷ್ಟಪಡೋದ ಕೆಲವೊಂದು ಸಮೂಹಗಳು ಪ್ರತ್ಯೇಕವಾಗಿರ್ಬೇಕು ಅಂತ ಹೇಳ್ತವೆ. ಯಾವ ಅಲ್ಪಸಂಖ್ಯಾತ ಗುಂಪುಗಳು ನಾವು ಎಲ್ಲರ ಜೊತೆ ಬೇರೆದಿಲ್ಲ, ಅಲ್ಲಿ ಬೇರೆತ್ರ ಎಲ್ಲಿ ನಮ್ಮ ಸ್ಟೇಟಸ್, ನಮ್ಮ ಪೊಸಿಷನ್ ಹೋಗುತ್ತೋ ಎನ್ನುವಂತ ಒಂದು ಕಾರಣದಿಂದ ಏನಾಗ್ತಾರೆ ಅಂದ್ರೆ ನಾವು ಸಪರೇಟ್ ಆಗಿ ಇರಬೇಕು, ಅಲ್ವೇ ನಮ್ದು ಅಸ್ತಿತ್ವ ಸಪರೇಟ್ ಆಗೇ ಬೇಕು ಎನ್ನುವಂತ ಒಂದು ದೃಷ್ಟಿಕೋನದಿಂದಲೂ ಇರ್ತಾರೆ. ಇನ್ನು ಕೆಳವರ್ಗದವರು ಇರ್ತಾರೆ, ಅವ್ರಿಗೆ ಶಿಕ್ಷಣ ಅಥವಾ ತಂತ್ರಜ್ಞಾನ ಇದು ಪರಿಚಯ ಇರೋದಿಲ್ಲ. ನೆಕ್ಸ್ಟ್ ಬಡತನ ಇರ್ತತೆ. ನಾವೆಷ್ಟೇ ಅದನ್ನ ಮುಂಚೆ ಹೇಳ್ದಂಗೆ ನಾವೆಷ್ಟೇ ಒಂದು ಗೋಗರದು ಸಹ ಅವರು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಹಿಂದೇಟಾಗ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಾವು ನೋಡ್ಕೊಂಡ್ ಬರ್ತೀವಿ. ಈಗ ತೋಡ್ರಿ, ಕೆಲವೊಂದು ಸಮುದಾಯಗಳಲ್ಲಿ ವ್ಯಾಕ್ಸಿನ್ ಹಾಕೊಳ್ಳೋಕೆ ಬರೋದಿಲ್ಲ ಅವ್ರು. ಕೆಲವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಫೈಟ್ ಮಾಡ್ತಾರೆ ಅವ್ರು, ನಮಗೆ ಬೇಕಿಲ್ಲ, ನಾವು ತಗೊಳ್ಳಲ್ಲ ಎನ್ನುವಂತ ಒಂದು ಹಠಮಾರಿತನವನ್ನ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ ನಾವು. ದ ಇಂಪಾರ್ಟೆನ್ಸ್ ಆಫ್ ಬುದ್ಧಿಸಮ್, ಶಿಂಟೋಸ್ ಅಂಡ್ ಕನ್ಫ್ಯೂಷಿಯನಿಸಮ್ ಟು ಟ್ರೆಡಿಷನಲ್ ಸೊಸೈಟಿ. ದ ಇಂಪಾರ್ಟೆನ್ಸ್ ಆಫ್ ಸೆರೆಮನೀಸ್ ಲೈಕ್ ದ ಟೀ ಸೆರೆಮನಿ, ಟ್ರೆಡಿಷನಲ್ ಕಲ್ಚರ್, ಇಂಪಾರ್ಟೆನ್ಸ್ ಆಫ್ ರಿಲಿಜನ್ ಅಂಡ್ ಟ್ರೆಡಿಷನ್ಸ್, ರಿಚುವಲ್ಸ್ ಅಂಡ್ ಬಿಲೀಫ್ಸ್. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಮಾಜಕ್ಕೆ ಬೌದ್ಧ ಧರ್ಮ ಅಥವಾ ಶಿಂಟೋ ಅಥವಾ ಕನ್ಫ್ಯೂಷಿಯಸ್ ಇವುಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಚಹಾ ಟೀ ಸೆರೆಮನೀಸ್ ಅಂತ ಹೇಳ್ತೀವಿ ನಾವು. ಅಲ್ಲೇ ಸಮ್ ಫಿಲಾಸಫರ್ಸ್ ಅಂಡ್ ಸಮ್ ಸೈನ್ಸ್, ಸಮ್ ಅಕಾಡೆಮಿಷಿಯನ್ಸ್ ಡಿಸ್ಕಷನ್ ಸಮ್ ಮೀನಿಂಗ್ಫುಲ್ ಥಾಟ್ಸ್ ಅಲ್ಲಿ ಥ್ರೂ ದಿ ಟೀ ಸೆರೆಮನೀಸ್. ಕೆಲವೊಂದು ಅಕಾಡೆಮಿಕ್ಗಳು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಟೀ ಕುಡಿಯುವಂತ ಸಮಾರಂಭಗಳ ಮೂಲಕ, ಟೀ ಕುಡ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಅನ್ನುವಂಥದ್ದು ಇನ್ನು ಹಂಗ ಮುಂದುವರೆದಿದ್ರು ಸಹ ಅಲ್ಲಲ್ಲಿ ನಾವು ಬದಲಾವಣೆಗಳನ್ನ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ನಾವು. ತೀರಾ ರಿಜಿಡ್ ಆಗಿರ್ತಕ್ಕಂಥ ಒಂದು ವಿಚಾರಗಳು, ರಿಜಿಡ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನಾವು ಅಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋದು. ಇನ್ನು ಜಾತಿ ವ್ಯವಸ್ಥೆಗಳಾಗಿರ್ಬೋದು, ಅದರಲ್ಲಿ ಮೌಲ್ಯಗಳು, ಅಧಿಕಾರ ಅಥವಾ ಅದರಲ್ಲಿರ್ತಕ್ಕ ಅಧಿಕಾರಗಳ ಹಂಚಿಕೆ ಅಥವಾ ಧಾರ್ಮಿಕ ನಂಬಿಕೆಗಳು ಅಥವಾ ಇನ್ನಿತರವಾಗಿರ್ತಕ್ಕಂಥ ವಿಚಾರಗಳು ನೋಡ್ಕೊಂಡ್ಬಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕಾರಣ ಅಂತ ಹೇಳಿದ್ರೆ ಪಾಶ್ಚಾತ್ಯ ಜೀವನ ವಿಧಾನಗಳು, ಆಧುನಿಕ ಜೀವನ ವಿಧಾನಗಳು ಈ ಜಾತಿ ವ್ಯವಸ್ಥೆಗಳಲ್ಲಿ ಬರ್ತ್ಬಿಟ್ಟು ಸ್ವಲ್ಪ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬದಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ನಾವಲ್ಲಿ. ಅದ್ರಲ್ಲಿರ್ತಕ್ಕಂಥ ಒಂದು ನಿರ್ಬಂಧಗಳು ಅಂತ ಹೇಳ್ತೀವಿ, ಅಸ್ಪೃಶ್ಯತೆ ಅನ್ನುವಂಥದ್ದು ಅಂತ ಹೇಳ್ತೀವಿ ನಾವಲ್ಲಿ, ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ದೂರವಿಡುವಿಕೆ ಅನ್ನುವಂಥ ಪದ್ಧತಿ ಅಂತ ಹೇಳ್ತೀವಿ ನಾವು. ಅವುಗಳು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಸಹ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಅನ್ನುವಂಥದ್ದು. ನೆಕ್ಸ್ಟು ಟ್ರೆಡಿಷನಲ್ ಎನ್ವೈರಾನ್ಮೆಂಟ್, predominantly feudal agricultural society, closed society, superiority, limited opportunity to exchange ideas, values and technology, key comfort ferry, control over the adoption of anything. So here we may be observed some beliefs and some thoughts
and other technological concept will change in the modern society. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿ, ಊಳಿಗೆಮಾನ್ಯ ಕೃಷಿ ಅಂತ ಹೇಳ್ತೀವಿ. ಕೃಷಿ ಕ್ಷೇತ್ರದ ಬದಲಾವಣೆ ಆಗಿರ್ತಕ್ಕಂಥದನ್ನ ನೋಡ್ತೀವಿ ನಾವಿಲ್ಲಿ. ಕಲ್ಟಿವೇಟರ್ ಅಂತ ನೋಡ್ತೀವಿ ನಾವು. ಸೈಂಟಿಫಿಕ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ನಾವಿಲ್ಲಿ. ಮತ್ತ್ ತಿರ್ಗಾ ಕ್ರಾಸ್ ಬ್ರೀಡ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಅಲ್ವಾ? ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನ ನಾವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪರಿಸರಗಳಲ್ಲಿ ನೋಡ್ಕೊಂಡ್ ಬರ್ತೀವಿ. ಕೃಷಿ ಕ್ಷೇತ್ರಗಳಲ್ಲಿ ನೋಡ್ಕೊಂಡ್ ಬರ್ತೀವಿ. ಜೀವನ ವಿಧಾನಗಳಲ್ಲಿ ನೋಡ್ಕೊಂಡ್ ಬರ್ತೀವಿ ನಾವು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ಬಿಟ್ಟು ನೋಡ್ಕೊಂಡು ಬರ್ತಾ ಇರ್ತೀವಿ. ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ and open society whereby Western ideas, technology, and culture are readily adapted through the diffusion and acculturation. ಸೊ ಇಲ್ಲಿ ಮುಖ್ಯವಾಗಿ ಒಂದು ಚುನಾಯಿತ ಸಮಾಜ ಅನ್ನುವಂಥದ್ದು ಮುಕ್ತವಾಗಿ ಆಡಳಿತ ನಡೀತಕ್ಕಂಥ, ಮುಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪಾಶ್ಚಾತ್ಯ ವಿಚಾರಗಳಾಗಿ, ಸಂಸ್ಕೃತಿಗಳಾಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಜೀವನ ವಿಧಾನಗಳಾಗಿರ್ಬೋದು, ಅಥವಾ ಒಂದು ದೇಶದಿಂದ ಒಂದು ದೇಶಕ್ಕೆ ರಫ್ತಾಗಿರ್ಬೋದು, ಆಮದಾಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ರೆಡಿಮೇಡ್ ಗೂಡ್ಸ್ ಆಗಿರ್ಬೋದು, ಯಾವುಗಳನ್ನ ಆಗಿರ್ಬೋದು, ಇವೆಲ್ಲವೂ ಸಹ ಏನಾಗ್ತವೆ ಅಂತ ಹೇಳಿದ್ರೆ ಕೆಲವು ಬದಲಾವಣೆಗಳನ್ನ ತಂದಿರ್ತಕ್ಕಂಥವು ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಿರ್ತಕ್ಕಂಥವನ್ನು ನಾವು ನೋಡ್ಕೊಂಡು ಬರ್ತಕ್ಕಂಥದ್ದು ಇದೆ. The traditional family unit was fundamental to Indian society. They had honor their ancestors and maintain continuity of the family unit. ಸೊ ಇಲ್ಲಿ ಕೌಟುಂಬಿಕವಾಗಿ ಆದ್ರೂ ಆಗಿರ್ಬೋದು, ಸಾಮಾಜಿಕವಾದ್ರೂ ಆಗಿರ್ಬೋದು, ಆಡಳಿತದ ಬಗ್ಗೆ ಆದ್ರೂ ಆಗಿರ್ಬೋದು. ಕುಟುಂಬದಕ್ಕೆ ಬಂದ ನಾವಲ್ಲಿ ಪೂರ್ವಜರನ್ನ ಗೌರವಿಸ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಒಂದು ಕರ್ತವ್ಯಗಳು, ಅಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತಗಳು, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಅವುಗಳನ್ನ ಗಮನಿಸ್ಕೊಂಡು ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. If there was no son inherit the role of head, then a son-in-law might take in the role. When there were children, adoption was an appropriate solution. ಅನುವಂಶಿಕವಾಗಿ ಪಡಿತಕ್ಕಂಥ ಒಂದು ಸಂತಾನ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಯಾರ ಕುಟುಂಬದ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು ಅಂತಂದ್ರೆ ಯಾರು ಎಲಿಜಿಬಲ್ ಇರ್ತಾನೋ ಅವನೇ ಮುಂದುವರಿಸ್ಕೊಂಡು ಹೋಗಬಹುದು. ಇಂಥರೇ ಆಗಿರ್ಬೇಕೆಂಬುದೇನಿಲ್ಲ ಎನ್ನುವಂಥ ಒಂದು ವಿಶೇಷತೆಗಳನ್ನ ನಾವಿಲ್ಲಿ ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ನೆಕ್ಸ್ಟ್ 1947 ಕಾನ್ಸ್ಟಿಟ್ಯೂಷನ್, ದ ಸೆಲೆಕ್ಷನ್ ಆಫ್ ಮೇಟ್ಸ್, heredity and rights of property and sex and the human rights, equality and religious some issues. So these are some changes in our society. ಕೆಲವೊಂದು ಬದಲಾವಣೆಗಳು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬರ್ತೀವಿ. 1947 ಸ್ವಾತಂತ್ರ್ಯ ನಂತರ ಕೆಲವೊಂದು ಬದಲಾವಣೆಗಳನ್ನು ನೋಡ್ಕೊಂಡ್ ಬರ್ತೀವಿ. ಅವು ಕೆಲವು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ವಿವಾಹದ ಸಂದರ್ಭದಲ್ಲಿ ಸಂಗಾತಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆಸ್ತಿ ಹಕ್ಕುಗಳಾಗಿರ್ಬೋದು, ಅಥವಾ ಲಿಂಗಗಳಾಗಿರ್ಬೋದು, ಅಥವಾ ವ್ಯಕ್ತಿಯ ಹಕ್ಕುಗಳಾಗಿರ್ಬೋದು, ಸಮಾನತೆಗಳಾಗಿರ್ಬೋದು, ಸ್ವಾತಂತ್ರ್ಯಗಳಾಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು. ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಸಾಂಪ್ರದಾಯಿಕವಾಗಿ ಕ್ಲಾಸ್ ಅಂಡ್ ಪವರ್ ಇನ್ ಟ್ರೆಡಿಷನಲ್ ಸೊಸೈಟಿ, emperor, warriors class, shogun class and other classes we may be observed in traditional society. But in modern society, based on socio-economic status, democracy, everyone can vote. ಆದ್ರೆ ಆಧುನಿಕ ಸಮಾಜದಲ್ಲಿ ನಾವು ಅವನ್ನೆಲ್ಲ ನೋಡ್ಕೊಂಡು ಬರೋದಿಲ್ಲ. ಪ್ರತಿಯೊಬ್ಬರಿಗೂ ತಂದೆ ಆಗಿರ್ತಕ್ಕಂಥ ಒಂದು ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥದನ್ನ ನೋಡ್ತೀವಿ ನಾವಿಲ್ಲಿ. ಎಲ್ಲರಿಗಿದೆ. ಮತ ಚಲಾವಣೆ ಎಕ್ಸಾಂಪಲ್ ವೋಟಿಂಗ್ ಅಂತ ಹೇಳ್ತೀವಿ. ವೋಟಿಂಗ್ ಮಾಡ್ತಕ್ಕಂಥದ್ದು ಎಲ್ಲರಿಗಿದೆ. ಎಲ್ಲಾ ಒಂದು ವ್ಯವಸ್ಥೆಗೂ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಅದು ಎಜುಕೇಶನ್ ಅಥಾರಿಟಿ, ಶಿಕ್ಷಣದ ಒಂದು ಅಧಿಕಾರಕ್ಕೆ ಬಂದಾಗ ಶ್ರೀಮಂತರಿಗೆ ಉತ್ತಮ ಶಾಲೆಗಳು, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಉನ್ನತವಾಗಿರ್ತಕ್ಕಂಥ ಅವಕಾಶಗಳನ್ನ ನಾವು ಇಲ್ಲಿ ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಆಧುನಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣ, ನಾವು ಸಾಮಾನ್ಯವಾಗಿ ಇವತ್ತಿನ ಮಕ್ಕಳನ್ನ ಶಾಲೆ ಸೇರಿಸ್ತಕ್ಕಂಥದ್ದನ್ನು ನೋಡ್ಕೊಂಡು ಬಂದಾಗ ಬಹುತೇಕವಾಗಿ ತಮ್ಮ ಒಂದು ಪ್ರೆಸ್ಟೇಜ್ಗಾಗಿ ಎಜುಕೇಶನ್ ಸ್ಕೂಲ್ಗಳನ್ನ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥದನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಮಿಲಿಟರಿ ಅಥಾರಿಟಿ ಅಂಡ್ ಪವರ್, ಮಿಲಿಟರಿ ಅಧಿಕಾರ ಎನ್ನುವಂಥದ್ದು ಸಹ ಈಗಿಲ್ಲ. ಅದು ಏನಿದ್ರು ಸಹ ಮಿಲಿಟರಿ ಅಧಿಕಾರ ಎನ್ನುವಂಥದ್ದು
ಆ ರಾಜಕೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡ್ಕೊಂಡ್ ಬರ್ತೀವಿ. ಆದ್ರೆ ಈ ಮಿಲಿಟರಿ ವ್ಯವಸ್ಥೆ ಅನ್ನುವಂಥದ್ದು ಪ್ರತಿಯೊಂದು ದೇಶಕ್ಕೂ ಬಹಳ ಅಗತ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ ದ ಪ್ರೊಟೆಕ್ಷನ್ ಆಫ್ ನೇಷನ್. ರಾಷ್ಟ್ರ ರಕ್ಷಣೆ ಬಂದಾಗ ನಾವು ಫಸ್ಟಿಗೆ ನೋಡ್ತಕ್ಕಂಥದ್ದೇ ಮಿಲಿಟರಿ ಅಂತ ಹೇಳ್ತೀವಿ ನಾವು. ಅದು ಇನ್ನೂ ಬದಲಾವಣೆ ಆಗಿರ್ತಕ್ಕಂಥದ್ದು. ಸಾಂಪ್ರದಾಯಿಕವಾಗಿರ್ತಕ್ಕಂಥ ವ್ಯವಸ್ಥೆಗಿಂತಲೂ ಹೆಚ್ಚಿನದಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು ಮಿಲಿಟರಿ ವ್ಯವಸ್ಥೆ ಅಂತ ಹೇಳಿ ನೋಡ್ತೀವಿ ನಾವು. ಅತ್ಯಾಧುನಿಕವಾಗಿರ್ತಕ್ಕಂಥ ಶಸ್ತ್ರಗಳು, ಅಣುಬಾಂಬುಗಳು ಅಲ್ವಾ? ನೆಕ್ಸ್ಟ್ ಇನ್ನಿತರವಾಗಿರ್ತಕ್ಕಂಥ ವ್ಯವಸ್ಥೆಗಳು. ಮೊನ್ನೆ ನೋಡ್ಕೊಂಬಂದು ನಿನ್ನೆ ಯಾವುದೋ ಡ್ರೋನ್ ಮೂಲಕ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು. ನೋಡಿ ಎಂತೆಂಥ ಒಂದು ಟೆಕ್ನಾಲಜಿಗಳು ಬರ್ತಿರ್ತವೆ ಅಂತ ಹೇಳಿದ್ರೆ ಹಾಗೆ. ಅಂಡ್ ಮೀಡಿಯಾ ಅಂಡ್ ಪವರ್, ಮಾಧ್ಯಮ ಮತ್ತು ಆಡಳಿತ. Modern societies, TV, radio, increased access to westernization, increased power of women, strong influence and adolescents. ಇಲ್ಲಿ ಟಿವಿ, ಸಮೂಹ ಮಾಧ್ಯಮಗಳು ಅಂತ ಹೇಳ್ತೀವಿ. ಟಿವಿ, ರೇಡಿಯೋ, ಪತ್ರಿಕೆಗಳು ಅಥವಾ ಇನ್ನಿತರವಾಗಿರ್ತಕ್ಕಂಥ ಸಾಧನಗಳನ್ನು ನಾವು ಈ ಸಮೂಹ ಮಾಧ್ಯಮಗಳು ಸಹ ಬದಲಾವಣೆ ಆಗ್ಲಿಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಪೋರ್ಟ್ ಮಾಡಿರ್ತಕ್ಕಂಥವು. ಅದು ಮಹಿಳೆಯ ಸ್ಟೇಟಸ್ ಆಗಿರ್ಬೋದು, ಅಥವಾ ಯಂಗ್ಸ್ಟರ್ಸ್‌ಗಳ ಒಂದು ಪೊಸಿಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು. ಅವೆಲ್ಲವೂ ಸಹ ಏನಾಗಿದಾವೆ ಅಂತ ಹೇಳಿದ್ರೆ ಇವತ್ತು ಬಹಳ ಪ್ರಭಾವಿತವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬದಲಾವಣೆ ಆಗಿರ್ತಕ್ಕಂಥವು. ನೆಕ್ಸ್ಟ್ ಅದೇ ನಿಟ್ಟಿನಲ್ಲಿ ಕೆಲವೊಂದು ಕಂಟಿನ್ಯೂ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಸಹ ನಾವಿಲ್ಲಿ ನೋಡ್ಕೊಂಡು ಬರ್ತೀವಿ. ಇಷ್ಟು ಒಂದು ಕಾಂಟೆಂಟ್ಸ್‌ಗಳನ್ನ ನೀವು ತಿಳ್ಕೊಂಡಿದ್ರೆ ಸಾಕು ಅಂತ ಅನ್ಸುತ್ತೆ. ಇಲ್ಲೊಂದು ಇಮೇಜ್ ಇದೆ ನೋಡಿದ್ದೀರಾ? ಬಿ ಯುವರ್ ಓನ್ ಮಾಸ್ಟರ್. ಆರ್ ಯು ಶ್ಯೂರ್ ವಿ ಆರ್ ಗೋಯಿಂಗ್ ದ ರೈಟ್ ವೇ? ಐ ಆಮ್ ಯುವರ್ ಸ್ಪಿರಿಚುವಲ್ ಟೀಚರ್, ಸೊ ಜಸ್ಟ್ ಶಟ್ ಅಪ್ ಅಂಡ್ ಫಾಲೋ ಮೀ. ನೋಡಿದ್ರೆ ಏನನ್ಸುತ್ತೆ ನಿಮಗೆ ಇಮೇಜ್ ನೋಡಿದ್ರೆ? ಕಂಟಿನ್ಯೂಟಿ ಅಂಡ್ ಚೇಂಜ್. ನಾವು ಸರಿ ದಾರಿಯಲ್ಲಿ ಹೋಗ್ತಾ ಇದೀವ. ಇಬ್ರು ಕುರುಡ್ರೆ ಅವರು, ಇವರಿಬ್ರು ಕುರುಡ್ರೆ. ಇದು ಸ್ಪಿರಿಚುವಲ್ ಮಾಸ್ಟರ್ ಇವರು, ಆಧ್ಯಾತ್ಮಿಕ ಶಿಕ್ಷಕರು ಇವರು, ಮುಕ್ತಿಯನ್ನ ತೋರಿಸ್ತಕ್ಕಂಥವ್ರು ಇವರು, ಅವ್ರನ್ನ ಫಾಲೋ ಮಾಡ್ತಕ್ಕಂಥವ್ರು ಇವರು. ಸೊ ನಾವು ಕರೆಕ್ಟ್ ಮಾರ್ಗದಲ್ಲಿ ಹೋಗ್ತಾ ಇದೀವಾ? ಹೋಗ್ತಾ ಇದೀವಿ. ಮುಂದೆ ತಗ್ಗಿದೆ ಎಂಬುದು ಗೊತ್ತಿಲ್ಲ ಅವ್ರಿಗೆ, ಇಬ್ರು ಬೀಳ್ತೀವಿ ಎಂಬುದು ಗೊತ್ತಿಲ್ಲ ಅವ್ರಿಗೆ. ಸೊ ದಟ್ ಈಸ್ ಇಂಡಿಯನ್ ಸಿಸ್ಟಮ್, ದ ಇಂಡಿಯನ್ ಕಲ್ಚರಲ್ ಸಿಸ್ಟಮ್. So this is a brief sketch of continuity and change. So is any doubt?